ನಮಸ್ಕಾರ ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ, ದಾಸವಾಳ ಹಾಗೆ ಕೊಲಾಂಚೋ ಗಿಡದ ಹೂಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಗುಲಾಬಿ ಗಿಡಗಳಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚಿಗುರು ಮತ್ತು ಮೊಗ್ಗುಗಳೆಲ್ಲ ಬಂದಿದೆ ಅಂತ. ಈ ರೀತಿ ಚಿಗುರು ಮತ್ತು ಮೊಗ್ಗುಗಳಿಂದ ತುಂಬಿಕೊಳ್ಳೋದಕ್ಕೆ ಯಾವ ರೀತಿ ಫರ್ಟಿಲೈಸರ್ನ ಹಾಕಬೇಕು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಈ ಎಲ್ಲ ಗುಲಾಬಿ ಗಿಡಗಳನ್ನು ನಾನು ಕಟಿಂಗಿಂದಾನೇ ಬೆಳೆಸಿರೋವಂಥದ್ದು. ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಬೇಕು, ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು, ರಿಪೋರ್ಟ್ ಮಾಡಬೇಕಿದ್ರೆ ಅನ್ನೋದನ್ನೆಲ್ಲ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಪಾಟಿಂಗ್ ಮಿಕ್ಸಲ್ಲಿ ಗುಲಾಬಿ ಗಿಡನ ನೆಟ್ಕೊಂಡ್ರೆ. ಚಾನಲ್ನಲ್ಲಿ ವೀಡಿಯೋಗಳಿದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದೊಂದು ಗಿಡನ ಮಾತ್ರ ನಾನು ನರ್ಸರಿಯಿಂದ ತಂದಿರೋವಂಥದ್ದು, ಬಾಕಿ ಎಲ್ಲನೂ ಕೂಡ ಕಟಿಂಗಿಂದ ಗ್ರೋ ಮಾಡಿರೋವಂಥದ್ದು. ಆಲ್ರೆಡಿ ಲಿಕ್ವಿಡ್ ಫರ್ಟಿಲೈಸರ್ನ ಶೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇದು. ತುಂಬಾ ಹೂ ಮತ್ತು ಮೊಗ್ಗುಗಳೆಲ್ಲ ತುಂಬಿಕೊಳ್ಳುತ್ತೆ. ತುಂಬ ಚಿಕ್ಕ ಗಿಡದಲ್ಲಿ ಕೂಡ ತುಂಬಾ ಮೊಗ್ಗುಗಳು ಮತ್ತು ಹೂಗಳೆಲ್ಲ ತುಂಬಿಕೊಂಡಿದೆ ನನ್ನ ಗಿಡದಲ್ಲಿ. ನೀವು ಕೂಡ ಆ ಲಿಕ್ವಿಡ್ ಫರ್ಟಿಲೈಸರ್ನ ಒಮ್ಮೆ ನಿಮ್ಮ ಗಿಡಗಳಿಗೆ ಟ್ರೈ ಮಾಡಿ. ದಾಸವಾಳ ಗಿಡಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಹೂ ಮತ್ತು ಮೊಗ್ಗುಗಳೆಲ್ಲ ತುಂಬಿಕೊಳ್ಬೇಕು ಅಂತಂದರೆ ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಪ್ರೂನಿಂಗ್ನ ಮಾಡ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಯಾವ ಫರ್ಟಿಲೈಸರ್ನ ಕೊಡಬೇಕು, ಯಾವ ಟೈಮ್ನಲ್ಲಿ ಕಟಿಂಗನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಗ್ರೋ ಆಗುತ್ತೆ, ನೀರನ್ನು ಕೂಡ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಹೂ ಮತ್ತು ಮೊಗ್ಗುಗಳು ಬರೋದಕ್ಕೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ ಎಂಡ್ ಕಾರ್ಡಲ್ಲಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈಗ ದಾಸವಾಳ ಗಿಡದ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಮೊಗ್ಗುಗಳು ಮತ್ತು ಹೂಗಳೆಲ್ಲ ಮುಂದಿನ ಬೇಸಿಗೆಗೆ ಬರಬೇಕು ಅಂತಂದರೆ, ಯಾಕಂತಂದರೆ ಈಗ ಚಳಿಗಾಲ ಮುಗಿತಾ ಇದೆ. ಡೇ ಟೈಮ್ನಲ್ಲಂತೂ ಚಳಿ ಇರಲ್ಲ, ಇನ್ನು ನೈಟ್ ಅಷ್ಟೇ ಚಳಿ ಇರುತ್ತೆ. ಸಂಕ್ರಾಂತಿ ಆಯ್ತಲ್ವ ಇವತ್ತು. ಈಗಲಿಂದಲೇ ನಾವು ದಾಸವಾಳ ಗಿಡನ ಕೇರ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ದಾಸವಾಳ ಗಿಡದ ಕಟಿಂಗನ್ನು ಕೂಡ ಯಾವ ರೀತಿ ಹಾಕ್ಕೊಳ್ಬೇಕು, ತುಂಬ ಚಿಕ್ಕ ಕಟಿಂಗನ್ನು ನಾನು ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಶೇರ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ದಾಸವಾಳ ಗಿಡದ ಬಗ್ಗೆ ತುಂಬಾ ವಿಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ. ತುಂಬ ಸುಲಭವಾಗಿ ಮನೆಯಲ್ಲೇ ತಯಾರಿಸುವಂತಹ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋಗಳಂತೂ ತುಂಬಾ ಇದೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಬೇಗ ವರ್ಕ್ ಆಗುತ್ತೆ ಲಿಕ್ವಿಡ್ ಫರ್ಟಿಲೈಸರ್ಗಳು. ಅದಕ್ಕೆ ನೀವು ಕೂಡ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಕೊಲಾಂಚೋ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬಂದಿದೆ. ತಿಂಗಳಾನುಗಟ್ಟಲೆ ಇರುತ್ತೆ. ಕೊಲಾಂಚೋ ಗಿಡನ ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ಬೇಕು, ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಹೂ ಬರುತ್ತೆ. ಯಾವುದೇ ರೀತಿ ಫರ್ಟಿಲೈಸರ್ನ ನಾನು ಮೇಲ್ ತೆಗೆಯೋದಕ್ಕೆ ಹಾಕ್ಕೊಂಡಿಲ್ಲ, ಜಸ್ಟ್ ಪಾಟಿಂಗ್ ಮಿಕ್ಸಲ್ಲೇ ಇದು ಎಷ್ಟು ಚೆನ್ನಾಗಿ ಹೂ ಮತ್ತು ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ.
ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ನೀರ್ಸೋಣೆ ಗಿಡ. ಈ ಗಿಡನೇ ಎಷ್ಟು ಚೆನ್ನಾಗಿದೆ ಅಂತ. ಈ ವೆರೈಟೀಸ್ ಆಫ್ ಫ್ಲವರ್ಸ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.